ಚೇತನ್ ಪ್ರಕಾಶ್ ಗಲಾವ್ ದೇಶದ ಭದ್ರತೆಗಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ದೆಹಲಿಯ ಇಂಟೆಲಿಜೆನ್ಸ್ ಬ್ಯೂರೋ ಅಸಿಸ್ಟೆಂಟ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರಿಂದ ದೆಹಲಿಯಲ್ಲೇ ಹೆಚ್ಚಾಗಿ ಇರ್ತಿದ್ದ. ಚೇತನ್ ತಂದೆ ತಾಯಿ ರಾಜಸ್ಥಾನದ ಕೋಟಾ ಜಿಲ್ಲೆಯ ರಾಮ್ಗಜಮಂಡಿಯಲ್ಲಿದ್ರು. ಈತನ ಹೆಂಡತಿ ಮಾತ್ರ ಮಗುವಿನ ಜೊತೆ ಜಹಾಲವಾರ್ನಲ್ಲಿ ಇರ್ತಿದ್ಲು. ಇವಳ ಹೆಸರು ಅನಿತಾ ಮೀನಾ. ಹೆಂಡತಿ ಮಗು ದೂರವಿದ್ರು ಚೇತನ್ ತಿಂಗಳಿಗೆ 2 ಸಲ ಬಂದು ಕುಟುಂಬದ ಜೊತೆ ಕಾಲ ಕಳೆದು ಹೋಗ್ತಿದ್ದ. ಮತ್ತೆ ರಾಮ್ಗಜಮಂಡಿಗೆ ಹೋಗಿ ತನ್ನ ತಂದೆ ತಾಯಿಯನ್ನ ನೋಡಿಕೊಂಡು ದೆಹಲಿಗೆ ಹೋಗ್ತಿದ್ದ. 2018ರ ಫೆಬ್ರವರಿ 14ರಂದು ರಾಮ್ಗಜಮಂಡಿಯಲ್ಲಿ ತಮ್ಮ ತಂದೆ ತಾಯಿಯನ್ನ ಭೇಟಿಯಾದ ಚೇತನ್ ಸಂಜೆ 6 ಗಂಟೆಗೆ ತನ್ನ ಹೆಂಡತಿ ಮಕ್ಕಳನ್ನ ನೋಡೋಕೆ ಟ್ರೈನ್ನಲ್ಲಿ ಜಹಾಲವಾರ್ಗೆ ಹೊರಟು ಬಂದಿದ್ರು. ರಾಮ್ಗಜಮಂಡಿಯಿಂದ ಜಲಾಹವಾರ್ಗೆ 24 ಕಿಲೋಮೀಟರ್ ದೂರವಷ್ಟೇ. ಆದ್ರೆ ಆ ದಿನ ರಾತ್ರಿ 8 ಗಂಟೆಯಾದ್ರೂ ಚೇತನ್ ಮನೆಗೆ ಬಂದಿರಲಿಲ್ಲ. ಇದರಿಂದ ಹೆಂಡತಿ ಅನಿತಾ ಗಂಡನಿಗೆ ಕಾಲ್ ಮಾಡಿದ್ಲು. ಆದ್ರೂ ಆತ ಫೋನ್ ರಿಸೀವ್ ಮಾಡಿರ್ಲಿಲ್ಲ. ಆಗ ಜಹಾಲವಾರ್ನ ಗಾಯತ್ರಿ ಕಾಲೋನಿಯಲ್ಲಿದ್ದ ಸಂಬಂಧಿಕರಿಗೆ ಕಾಲ್ ಮಾಡಿ ತನ್ನ ಗಂಡ ಚೇತನ್ ಬಗ್ಗೆ ವಿಚಾರಿಸಿದ್ಲು. ಅವರೆಲ್ಲ ನಮಗೆ ಗೊತ್ತಿಲ್ಲ, ಇಲ್ಲಿಗೆ ಬಂದಿಲ್ಲ ಅಂತಾನೆ ಹೇಳಿದ್ರು. ಸಂಜೆ 6 ಗಂಟೆಗೆ ರಾಮ್ಗಜಮಂಡಿಯಿಂದ ಹೊರಟಿದ್ರು. ಆದ್ರೆ ಇಷ್ಟು ಹೊತ್ತಾದ್ರೂ ಬರ್ಲಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಂತ ಅನಿತಾ ಗಾಬರಿಯಾಗಿದ್ಲು. ಆಗ ಚೇತನ್ ಬಂಧುವಾದ ಮನಮೋಹನ್ ಹುಡುಕೋಕೆ ಶುರು ಮಾಡಿದ್ದ. ಹೀಗೆ ಹುಡುಕ್ತಿದ್ದಾಗ ರಾತ್ರಿ 8:30 ಸುಮಾರಿಗೆ ಚೇತನ್ ಅಸ್ವಸ್ಥನಾಗಿ ಬಿದ್ದಿದ್ದಾನೆ ಅನ್ನೋ ಮಾಹಿತಿ ಬಂದಿತ್ತು. ಆಗ ಮನಮೋಹನ್ ತಕ್ಷಣ ಅನಿತಾಗೆ ಕಾಲ್ ಮಾಡಿ ವಿಚಾರವನ್ನ ಹೇಳಿದ್ದ. ಹತ್ರದಲ್ಲೇ ಇದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ. ವಿಷಯ ತಿಳಿದ ಚೇತನ್ ಕುಟುಂಬಸ್ಥರು ಆಸ್ಪತ್ರೆಗೆ ದೌಡಾಯಿಸಿದ್ರು. ಆಗ ಡಾಕ್ಟರ್ಗಳು ಹೇಳಿದ್ದನ್ನ ಕೇಳಿ ಎಲ್ರೂ ಶಾಕ್ ಆಗಿದ್ರು. ಯಾಕಂದ್ರೆ ಆಸ್ಪತ್ರೆಗೆ ಬರೋಕು ಮೊದಲೇ ಚೇತನ್ ಮೃತಪಟ್ಟಿದ್ದ. ಇವನ ಶರೀರದ ಮೇಲೆ ಯಾವುದೇ ಗಾಯದ ಗುರುತುಗಳಿಲ್ಲ. ಹಲ್ಲೆ ಮಾಡಿ ಸತ್ತಂತೆ ಕೂಡ ಇಲ್ಲ ಅಂತ ಡಾಕ್ಟರ್ಗಳು ಚೇತನ್ ಪೋಷಕರಿಗೆ ತಿಳಿಸಿದ್ರು. ಆದ್ರೆ ಯಾವುದಕ್ಕೂ ಇರ್ಲಿ ಅಂತ ಪೊಲೀಸರಿಗೂ ಸಮಾಚಾರವನ್ನ ತಿಳಿಸಿದ್ರು. ಚೇತನ್ ತಂದೆ ಮಹಾದೇವ್ ಮೀನಾ ಪೊಲೀಸ್ ಸ್ಟೇಷನ್ ನಲ್ಲಿ ಚೇತನ್ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರನ್ನ ದಾಖಲಿಸಿದ್ರು. ಇದರಿಂದ ಪೊಲೀಸರು ಕೇಸ್ನ ಕೈಗೆತ್ತಿಕೊಂಡು ತನಿಖೆಯನ್ನ ನಡೆಸೋಕೆ ಶುರು ಮಾಡಿದ್ರು. ಚೇತನ್ ಮೃತಪಟ್ಟ ಮಾರನೇ ದಿನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಮೃತಪಟ್ಟಿರೋದು ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ರಿಂದ ಕೇಸ್ನ ಎಲ್ಲಾ ಆಂಗಲ್ ಗಳಿಂದ ತನಿಖೆ ನಡೆಸೋಕೆ ಶುರು ಮಾಡಿದ್ರು. ಚೇತನ್ ಹೇಗೆ ಸತ್ತಿರಬಹುದು, ಅಸಲಿಗೆ ಏನು ನಡೆದಿರಬಹುದು, ಯಾರಾದ್ರೂ ಕೊಂದಿರಬಹುದಾ ಅಂತೆಲ್ಲ ತನಿಖೆ ನಡೆಸೋಕೆ ಶುರು ಮಾಡಿದ್ರು. ಆದ್ರೆ ಪೊಲೀಸರಿಗೆ ಇಲ್ಲಿ ಏನೊಂದು ಅರ್ಥವಾಗದೆ ಹೋಗಿತ್ತು. ಈ ಕೇಸಲ್ಲಿ ಒಂದು ಸಣ್ಣ ಕ್ಲೂ ಕೂಡ ಇರ್ಲಿಲ್ಲ. ಚೇತನ್ನ ಯಾರು ಕೊಲ್ಲದೆ ಇದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕು, ಇಲ್ಲದಿದ್ರೆ ಅವನೇ ಪ್ರಾಣಹರಣ ಮಾಡ್ಕೊಂಡಿರ್ಬೇಕು. ಇವೆರಡರಲ್ಲಿ ಯಾವುದು ನಡೆದಿಲ್ಲ ಅಂದ್ರೆ ಇದು ಹತ್ಯೆಯೇ ಆಗಿರಬಹುದು. ಆದ್ರೆ ಅದಕ್ಕೆ ಸಾಕ್ಷಿಯಾಗಿ ಮೃತದೇಹದ ಮೇಲೆ ಒಂದೇ ಒಂದು ಸಣ್ಣ ಗಾಯವೂ ಇಲ್ಲ ಅಂತ ಪೊಲೀಸರು ಒದ್ದಾಡಿ ಹೋಗಿದ್ರು. ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ನಲ್ಲೂ ಚೇತನ್ ಸಾವಿನ ಬಗ್ಗೆ ಯಾವುದೇ ತರಹ ಕ್ಲೂ ಸಿಕ್ಕಿರಲಿಲ್ಲ. ಹೀಗಾಗಿ ಚೇತನ್ ಹೇಗೆ ಮೃತಪಟ್ಟ ಅನ್ನೋದೇ ಒಂದು ಗೊಂದಲವಾಗಿ ಹೋಗಿತ್ತು. ಇದರಿಂದ ಈ ಕೇಸ್ ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಸತತವಾಗಿ ಪ್ರಯತ್ನಿಸಿದ್ರು ಏನೊಂದು ಪ್ರಯೋಜನವಿಲ್ಲದಂತಾಗಿತ್ತು. ಪೊಲೀಸರು ಕೂಡ ಕೇಸ್ನ ಕೈಬಿಟ್ಟಿದ್ರು. ಆಗ ಚೇತನ್ ಕುಟುಂಬಸ್ಥರು ಕೋರ್ಟ್ ನಲ್ಲಿ ಒಂದು ಪಿಟಿಷನ್ ಹಾಕಿದ್ರು. ಚೇತನ್ನ ಪ್ಲಾನ್ ಪ್ರಕಾರ ಮರ್ಡರ್ ಮಾಡಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಚೇತನ್ ಪೋಷಕರು ಮನವಿ ಮಾಡಿದ್ರು. ಆಗ ಕೋರ್ಟ್ ಪೊಲೀಸರಿಗೆ ಆದೇಶಿಸಿತ್ತು. ಅಲ್ಲಿಗಾಗಲೇ ಚೇತನ್ ಮೃತಪಟ್ಟು 3 ತಿಂಗಳುಗಳೇ ಕಳೆದು ಹೋಗಿತ್ತು. ಚೇತನ್ ಸಾವಿಗೆ ಕಾರಣವನ್ನ ಕಂಡುಹಿಡಿಯಬೇಕು ಅಂತ ಪೊಲೀಸರಿಗೆ ಕೋರ್ಟ್ ವಾರ್ನಿಂಗ್ ಮಾಡಿತ್ತು. ಇದರಿಂದ SP ಆನಂದ್ ಶರ್ಮಾ ಈ ಕೇಸ್ನ ಖುದ್ದಾಗಿ ತನಿಖೆ ಮಾಡೋಕೆ ಒಳ್ಳೆ ಅಧಿಕಾರಿಗಳನ್ನೇ ನೇಮಿಸಿದ್ರು. ಖಡಕ್ ಅಧಿಕಾರಿಯಾಗಿದ್ದ ಜಗನ್ ಸಿಂಗ್ ರಾಥೋಡ್ ನೇತೃತ್ವದಲ್ಲಿ ಒಂದು ಪ್ರತ್ಯೇಕ ಟೀಮ್ನ ರಚಿಸಿ ತನಿಖೆಗೆ ಇಳಿಸಿದ್ರು. ಚೇತನ್ ದಿನ ಏನು ಮಾಡ್ತಿದ್ದ, ಎಲ್ಲೆಲ್ಲಿ ಓಡಾಡ್ತಿದ್ದ, ಎಲ್ಲಿ ಊಟ ಮಾಡ್ತಿದ್ದ ಅಂತ ಪೂರ್ತಿ ವಿಚಾರವನ್ನ ಕಲೆ ಹಾಕಿದ್ರು. ನಂತರ ಅವನ ಸ್ನೇಹಿತರು ಪರಿಚಯಸ್ಥರು ಅಂತ ಯಾರ ಜೊತೆಗಾದ್ರೂ ಶತ್ರುತ್ವ ಇದೆಯಾ ಅಂತಾನು ವಿಚಾರಿಸಿದ್ರು. ಚೇತನ್ ಎಲ್ಲಿ ಮೃತಪಟ್ಟಿದ್ದಾನೆ ಅಂತ ಕೆದಕಿದ್ರು. ಆತ ಮೃತಪಡೋದಕ್ಕೂ ಮೊದಲು ಓಡಾಡಿದ ರಾಮ್ಗಜಮಂಡಿಯಿಂದ ಜಹಾಲವಾರ್ಗೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇದ್ದ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ್ರು. ಸೈಬರ್ ಟೀಮ್ ಆ ಲೊಕೇಶನ್ ಸುತ್ತಮುತ್ತ ಇದ್ದ ಮೊಬೈಲ್ ಟವರ್ ಗಳಿಂದ ಬಂದ ಕಾಲ್ ರೆಕಾರ್ಡ್ ನ ಚೆಕ್ ಮಾಡಿದ್ರು. ಆಗ್ಲೇ ಪೊಲೀಸರಿಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿತ್ತು. ಚೇತನ್ ಹಾಗೂ ಹೆಂಡತಿ ಮೀನಾ ನಡುವಿನ ವೈವಾಹಿಕ ಸಂಬಂಧ ಸರಿಯಾಗಿರ್ಲಿಲ್ಲ ಅನ್ನೋದು ಪೊಲೀಸರಿಗೆ ತನಿಖೆಯಲ್ಲಿ ಗೊತ್ತಾಗಿತ್ತು. ಇದರಿಂದ ಅನಿತಾಳನ್ನ ವಶಕ್ಕೆ ಪಡೆದು ವಿಚಾರಿಸಿದ್ರು. ಏನಾದ್ರೂ ಮಾಹಿತಿ ಸಿಗಬಹುದು ಅಂತ ಪೊಲೀಸರು ನಿರ್ಧರಿಸಿದ್ರು. ಕೋರ್ಟ್ ಆದೇಶದ ಮೇರೆಗೆ ಚೇತನ್ ಹೆಂಡತಿ ಮೀನಾನ ವಶಕ್ಕೆ ಪಡೆದು ಪೊಲೀಸರು ವಿಚಾರಿಸಿದ್ರು. ಆಗ್ಲೇ ಈ ಕೇಸ್ಗೆ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿತ್ತು. ಚೇತನ ಕೊಲೆ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಚೇತನ್ ಹೆಂಡತಿ ಅನಿತಾ ಮೀನಾನೆ ಈ ಕೊಲೆ ಮಾಡಿಸಿರೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಈ ಕೊಲೆಯಲ್ಲಿ ಪ್ರವೀಣ್ ರಾಥೋಡ್ ಎಂಬಾತನ ಕೈವಾಡವಿದೆ ಅನ್ನೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿತ್ತು. ಆಗ ಪ್ರವೀಣ್ ರಾಥೋರ್ನ ಅರೆಸ್ಟ್ ಮಾಡಿ ವಿಚಾರಿಸಿದಾಗ ಅಸಲಿ ಸತ್ಯ ಹೊರಗೆ ಬಂದಿತ್ತು.
ಬಂದಿತ್ತು. ಈ ಪ್ರವೀಣ್ ರಾಥೋರ್ ಎಂಬಾತ ಚೇತನ್ ಕೊಲೆಗೆ 6 ಸಲ ಟ್ರೈ ಮಾಡಿದ್ದ. ಆದ್ರೆ 6 ಸಲ ಫೇಲ್ ಆಗಿ 7ನೇ ಸಲಕ್ಕೆ ಇವನು ಚೇತನ್ನ ಕೊಲೆ ಮಾಡಿದ್ದ. ಅಸಲಿಗೆ ಪ್ರವೀಣ್ ರಾಥೋರ್ ಚೇತನ್ನ ಸಾಯಿಸಿದಾದ್ರೂ ಯಾಕೆ? ಗಂಡನನ್ನ ಕೊಲೆ ಮಾಡೋಕೆ ಚೇತನ್ ಹೆಂಡತಿ ಅನಿತಾ ಮೀನಾ ಪ್ರವೀಣ್ಗೆ ಯಾಕೆ ಸಹಾಯ ಮಾಡಿದ್ಲು ಅಂತ ಪೊಲೀಸರು ತನಿಖೆ ನಡೆಸಿದ್ರು. ಆಗ ಚೇತನ್ ಕೊಲೆ ರಹಸ್ಯ ಕಂಡು ಪೊಲೀಸರು ಕೂಡ ಶಾಕ್ ಆಗಿ ಹೋಗಿದ್ರು. ಯಾಕಂದ್ರೆ ಈ ಪ್ರವೀಣ್ ರಾಥೋರ್ ಹಾಗೂ ಅನಿತಾ ಮೀನಾ ಇಬ್ರು ಕಾಲೇಜಿನಿಂದಲೂ ಸ್ನೇಹಿತರಾಗಿದ್ರು. ಸಾಲದಕ್ಕೆ ಲವ್ ಮಾಡ್ತಿದ್ರು. ಆದ್ರೆ ಕುಟುಂಬದ ಪರಿಸ್ಥಿತಿಯಿಂದ ಇಬ್ರು ಮದುವೆಯಾಗೋಕೆ ಸಾಧ್ಯವಾಗಿರ್ಲಿಲ್ಲ. ನಂತರ ಪ್ರವೀಣ್ಗೆ ಕಾನ್ಸ್ಟೇಬಲ್ ಆಗಿ ಕೆಲಸ ಸಿಕ್ಕಿತ್ತು. ಇತ್ತ ಅನಿತಾ ಗವರ್ಮೆಂಟ್ ಕಾಲೇಜ್ಗೆ ಲೆಕ್ಚರರ್ ಆಗಿ ಸೆಲೆಕ್ಟ್ ಆಗಿದ್ಲು. ಇಬ್ರು ಬೇರೆ ಬೇರೆಯಾಗಿದ್ರು. 2013ರಲ್ಲಿ ಅನಿತಾಗೆ ಚೇತನ್ ಜೊತೆ ಮದುವೆಯಾಗಿತ್ತು. ಚೇತನ್ ಆಗ್ಲೇ ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದ. ಮದುವೆಯಾದ ನಂತರ ಇಬ್ರು ಹೆಚ್ಚಾಗಿ ಜೊತೆಯಲ್ಲಿ ಇರೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಇಬ್ರು ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗದಲ್ಲಿ ಇದ್ದಿದ್ರಿಂದ ಇಬ್ರು ಬೇರೆ ಬೇರೆಯಾಗಿ ಜೀವನ ಮಾಡೋ ಪರಿಸ್ಥಿತಿ ಉಂಟಾಗಿತ್ತು. ಆದ್ರೂ ಇವರಿಬ್ಬರಿಗೂ ಒಬ್ಬ ಮಗ ಹುಟ್ಟಿದ್ದ. ಮತ್ತೊಂದು ಕಡೆ ಪ್ರವೀಣ್ ರಾಥೋರ್ ಕೂಡ ಮದುವೆಯಾಗಿದ್ದ. ಪ್ರವೀಣ್ ಹೆಂಡತಿಗೂ ಕೂಡ ಅನಿತಾ ಕೆಲಸ ಮಾಡ್ತಿದ್ದ ಕಾಲೇಜಿನಲ್ಲೇ ಕೆಲಸ ಸಿಕ್ಕಿತ್ತು. ಒಂದು ದಿನ ಹೆಂಡತಿಯನ್ನ ಡ್ರಾಪ್ ಮಾಡೋಕೆ ಬಂದವನು ಅಲ್ಲಿ ತನ್ನ ಎಕ್ಸ್ ಅನಿತಾನ ಕಂಡು ಪ್ರವೀಣ್ ಶಾಕ್ ಆಗಿದ್ದ. ಅನಿತಾ ಸಹ ಪ್ರವೀಣ್ನ ನೋಡಿ ಆಶ್ಚರ್ಯಕ್ಕೆ ಒಳಗಾಗಿದ್ಲು. ಇಲ್ಲಿಂದ ಹಳೆ ಪರಿಚಯ ಮತ್ತೆ ಇವರಿಬ್ಬರನ್ನ ಒಂದಾಗುವಂತೆ ಮಾಡಿತ್ತು. ಇವರಿಬ್ಬರಲ್ಲಿ ಪ್ರೀತಿ ಮತ್ತೆ ಚಿಗುರೊಡೆಯೋಕೆ ಶುರುವಾಗಿತ್ತು. ತನ್ನ ಗಂಡ ಕೂಡ ಮನೆಯಲ್ಲಿ ಇಲ್ಲದೆ ಇದ್ದಿದ್ರಿಂದ ಅನಿತಾ ಪ್ರವೀಣ್ನ ತನ್ನ ಮನೆಗೆ ಕರೆಸಿಕೊಂಡು ಕಾಮಕೇಳಿ ನಡೆಸೋಕೆ ಶುರು ಮಾಡಿದ್ಲು. ಹೀಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಪ್ರವೀಣ್ ತನ್ನ ಹೆಂಡತಿ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ಅನಿತಾ ಜೊತೆಯಲ್ಲೇ ಇರೋಕೆ ಶುರು ಮಾಡಿದ್ದ. ಹೀಗೆ ಇವರಿಬ್ರು ಯಾರ ಭಯವೂ ಇಲ್ಲದೆ ಗಂಡ ಹೆಂಡತಿಯಂತೆ ಎಂಜಾಯ್ ಮಾಡ್ತಾ ಜೀವನವನ್ನ ಸಾಗಿಸ್ತಿದ್ರು. ಪ್ರವೀಣ್ ಹೆಂಡತಿ ಮತ್ತು ಅನಿತಾ ಒಂದೇ ಕಡೆ ಕೆಲಸ ಮಾಡ್ತಿದ್ರಿಂದ ಎಲ್ರು ಫ್ಯಾಮಿಲಿ ಫ್ರೆಂಡ್ಸ್ ಆಗಿ ಹೋಗಿದ್ರು. ಆದ್ರೆ ಪ್ರವೀಣ್ ಹಾಗೂ ಅನಿತಾ ನಡವಳಿಕೆ ನೋಡಿ ಗಂಡ ಚೇತನ್ಗೆ ಅನುಮಾನ ಶುರುವಾಗಿತ್ತು. ಇದನ್ನ ಹೆಂಡತಿ ಹತ್ರನೂ ಕೇಳಿದ್ದ. ಆದ್ರೆ ನಮ್ಮಿಬ್ಬರ ನಡುವೆ ಅಂತಹದ್ದೇನೂ ಇಲ್ಲ, ಬೇಕಿದ್ರೆ ರಾಖಿ ಕಟ್ತೀನಿ ಅಂತ ಹೇಳಿ ಅನಿತಾ ಗಂಡನನ್ನ ಸಮರ್ಥಿಸಿಕೊಂಡಿದ್ಲು. ಹೇಳಿದಂತೆ ರಾಖಿ ಕೂಡ ಕಟ್ಟಿದ್ಲು. ಹೀಗೆ ರಾಖಿ ಕಟ್ಟಿ ಅಣ್ಣ ಅಂತ ಕರೆದವಳು ಮತ್ತೆ ಪ್ರವೀಣ್ ಜೊತೆ ಮಲಗ್ತಿದ್ಲು. ಹೀಗಾಗಿ ಚೇತನ್ಗೆ ಅನುಮಾನ ಕಡಿಮೆಯಾಗಿರ್ಲಿಲ್ಲ. ಸ್ವಲ್ಪ ದಿನದ ನಂತರ ಚೇತನ್ ಒಂದು ಮನೆಯನ್ನ ಖರೀದಿಸಿದ್ದ. ಅಲ್ಲಿ ತನ್ನ ಹೆಂಡತಿ ಅನಿತಾ ಮತ್ತು ಮಕ್ಕಳನ್ನ ಇಟ್ಟಿದ್ದ. ಮನೆಯನ್ನ ಚೇತನ್ ಖರೀದಿಸಿದ್ರು. ಅದರಲ್ಲಿ ಅನಿತಾ ಪ್ರವೀಣ್ ಜೊತೆ ಸಂಸಾರ ಮಾಡ್ತಿದ್ಲು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರವೀಣ್ ಕೃಪೆಯಿಂದ ಅನಿತಾ ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಇಲ್ಲಿಂದ ಚೇತನ್ಗೆ ಅನುಮಾನ ದೃಢವಾಗಿತ್ತು. ತಾನು ದೆಹಲಿಯಲ್ಲಿ ಇದ್ದಿದ್ರಿಂದ ಹೆಂಡತಿ ಪಕ್ಕದಲ್ಲಿ ಮಲಗಿರ್ಲಿಲ್ಲ, ಕಾಮ ಕ್ರೀಡೆ ನಡೆಸಿರಲಿಲ್ಲ. ಆದ್ರೂ ಕೂಡ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದು ನೋಡಿ ಚೇತನ್ ಶಾಕ್ಗೆ ಒಳಗಾಗಿದ್ದ. ಅಂದಿನಿಂದ ನಿನ್ನ ಹೊಟ್ಟೆಯಲ್ಲಿ ಇರೋದು ನನ್ನ ಮಗು ಅಲ್ಲ, ಹುಟ್ಟೋ ಮಗುವಿಗೆ DNA ಟೆಸ್ಟ್ ಮಾಡಿಸ್ತೀನಿ ಅಂತ ಚೇತನ್ ಹೇಳ್ತಿದ್ದ. ಇದರಿಂದ ಅನಿತಾ ಮತ್ತು ಪ್ರವೀಣ್ಗೆ ಭಯ ಶುರುವಾಗಿತ್ತು. ಎಲ್ಲಿ DNA ಟೆಸ್ಟ್ ಮಾಡಿಸಿದ್ರೆ ತಮ್ಮ ಗುಟ್ಟು ರಟ್ಟಾಗುತ್ತೋ ಅಂತ ಇಬ್ರು ಹೆದರಿ ಹೋಗಿದ್ರು. ಆಗ ಇದರಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಚೇತನ್ನ ಕೊಲ್ಬೇಕು, ಅದು ಒಂದೇ ನಮಗೆ ಉಳಿದಿರೋ ದಾರಿ ಅಂತ ಅನಿತಾ ಹಾಗೂ ಪ್ರವೀಣ್ ಚೇತನ್ ಕೊಲೆಗೆ ನಿರ್ಧರಿಸಿದ್ರು. ನಾವಿಬ್ರೆ ಕೊಲೆ ಮಾಡಿದ್ರೆ ತೊಂದರೆಯಾಗುತ್ತೆ ಅಂತ ಹೇಳಿ ಪ್ರವೀಣ್ ತನ್ನ ಪ್ರಾಣ ಸ್ನೇಹಿತನಾದ ಶಾರುಖ್ ಖಾನ್ ಅನ್ನೋನ ಸಹಾಯವನ್ನ ಕೇಳಿದ್ದ. ಶಾರುಖ್ಗೆ ಪ್ಲಾನ್ ಹೇಳಿದವನು ಮೊದಲು ಆಕ್ಸಿಡೆಂಟ್ ಮಾಡಿ ಕೊಲ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಆ ಪ್ಲಾನ್ ಫ್ಲಾಪ್ ಆಗಿತ್ತು. ಬಳಿಕ ದೆಹಲಿಯಲ್ಲಿ ಚೇತನ್ ವಾಸ ಮಾಡ್ತಿದ್ದ ಮನೆ ಹತ್ರನೇ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ಅಲ್ಲಿ ಸಿಸಿ ಕ್ಯಾಮೆರಾಗಳು ಇದ್ದ ಕಾರಣ ಆ ಪ್ಲಾನ್ ಕೂಡ ಫೇಲ್ ಆಗಿತ್ತು. ಹೀಗೆ ಸುಮಾರು 6 ಸಲ ಕೊಲೆ ಮಾಡೋಕೆ ಹೊರಟವರಿಂದ ಚೇತನ್ ಮಿಸ್ ಆಗಿದ್ದ. 7ನೇ ಸಲ ಹೇಗಾದ್ರೂ ಮಾಡಿ ಕೊಲ್ಬೇಕು ಅಂತ ಪ್ರವೀಣ್ ಒಂದು ಇಂಜೆಕ್ಷನ್ ರೆಡಿ ಮಾಡಿದ್ದ. ಪ್ರವೀಣ್ಗೆ ಪರಿಚಯಸ್ಥನಾಗಿದ್ದ ಸಂತೋಷ್ ನಿರ್ಮಲ್ ಎಂಬಾತನಿಂದ ಕೆಟಮೈನ್ ಅನ್ನೋ ಇಂಜೆಕ್ಷನ್ ತಗೊಂಡಿದ್ದ. 2018ರ ಫೆಬ್ರವರಿ 14ರಂದು ಚೇತನ್ ತನ್ನ ತಂದೆ ತಾಯಿಯನ್ನು ನೋಡಿಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದ. ಅದೇ ದಿನ ಸಂಜೆ ಚೇತನ್ ಕಿಡ್ನಾಪ್ ಮಾಡಿ ಕಾರಲ್ಲಿ ಕೂರಿಸಿಕೊಂಡ ಕೊಲೆಗಾರರು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಆಗ ಚೇತನ್ ತನ್ನ ಹೆಂಡತಿ ಹೊಟ್ಟೆಯಲ್ಲಿದ್ದ ಮಗುವಿನ ಬಗ್ಗೆ ಪ್ರವೀಣ್ ಹತ್ರ ವಿಚಾರಿಸಿದ್ದ. ಕಾರಲ್ಲಿ ಕೂತಿದ್ದ ಚೇತನ್ ರೋಷ ವೇಷದಲ್ಲಿದ್ದಾಗಲೇ ಪ್ರವೀಣ್ ಶಾರುಖ್ಗೆ ಸನ್ನೆ ಮಾಡಿದ್ದ. ಆಗ ಅವನು ಚೇತನ್ ಕೈಗಳನ್ನ ಬಿಗಿಯಾಗಿ ಹಿಡಿದಿದ್ದ. ತಕ್ಷಣ ಪ್ರವೀಣ್ ಸಿರಂಜ್ನಲ್ಲಿ ಹೆಚ್ಚು ಡೋಸ್ ಕೆಟಮೈನ್ ತಗೊಂಡು ಚೇತನ್ಗೆ ಇಂಜೆಕ್ಟ್ ಮಾಡಿದ್ದ. ಇದರಿಂದ ಕುಳಿತಲ್ಲೇ ಚೇತನ್ ಮೃತಪಟ್ಟಿದ್ದ. ನಂತರ ಮೃತದೇಹವನ್ನ ನಿರ್ಜನ ಪ್ರದೇಶದಲ್ಲಿ ಎಸೆದು ಪ್ರವೀಣ್ ಹಾಗೂ ಶಾರುಖ್ ಇಬ್ರು ಅಲ್ಲಿಂದ ಪರಾರಿಯಾಗಿದ್ರು.
ಅಸಲಿಗೆ ಪ್ರವೀಣ್ಗೆ ಈ ಇಂಜೆಕ್ಷನ್ ಬಗ್ಗೆ ಹೇಗೆ ಗೊತ್ತು ಅನ್ನೋದೇ ಪೊಲೀಸರಿಗೆ ದೊಡ್ಡ ಅನುಮಾನವಾಗಿತ್ತು. ಇದನ್ನ ಪೊಲೀಸರು ಪ್ರವೀಣ್ ಹತ್ರ ವಿಚಾರಿಸಿದಾಗ ಅವನು ಸ್ಫೋಟಕ ಮಾಹಿತಿಯನ್ನ ಬಾಯಿ ಬಿಟ್ಟಿದ್ದ. ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರಿಂದ ಕ್ರಿಮಿನಲ್ ಟ್ರಿಕ್ಸ್ ಎಲ್ಲವನ್ನ ಪ್ರವೀಣ್ ಕಲ್ತ್ಕೊಂಡಿದ್ದ. ಕೊಲೆಯನ್ನ ಸಹಜ ಸಾವು ಅಂತ ಹೇಗೆ ಬಿಂಬಿಸೋದು ಅನ್ನೋದು ಇವನಿಗೆ ಚೆನ್ನಾಗಿ ಗೊತ್ತಿತ್ತು. ಇದರಿಂದ ನನಗೆ ಕ್ರಿಕೆಟ್ ಆಡುವಾಗ ಪರಿಚಯವಾಗಿದ್ದ ಸಂತೋಷ್ ನಿರ್ಮಲ್ ಎಂಬಾತನಿಂದ ಈ ಇಂಜೆಕ್ಷನ್ ನ ತಗೊಂಡಿದ್ದಾಗಿ ಪ್ರವೀಣ್ ಪೊಲೀಸರ ಮುಂದೆ ಒಪ್ಕೊಂಡಿದ್ದ. ಸಂತೋಷ್ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಿಂದ ಆಪರೇಷನ್ ಥಿಯೇಟರ್ ನಲ್ಲಿ ಅದನ್ನ ಕದ್ದಿದ್ದ. 50 ml ನಂತೆ 2 ಕಾರ್ಟ್ರೇಜ್ ನ ಪ್ರವೀಣ್ಗೆ ಕೊಟ್ಟಿದ್ದ. ಆ ಇಂಜೆಕ್ಷನ್ ನ ಪ್ರವೀಣ್ ಚೇತನ್ ಮೇಲೆ ಉಪಯೋಗಿಸಿದ್ದ. ಹೀಗೆ ಸಿನ್ಸಿಯರ್ ಆಗಿ ದೇಶಕ್ಕಾಗಿ ಕೆಲಸ ಮಾಡಿದ ಒಬ್ಬ ಆಫೀಸರ್ ಹೆಂಡತಿಯ ಕಾಮದಾಟಕ್ಕೆ ಬಲಿಯಾಗಿ ಹೋಗಿದ್ದ. ತನ್ನ ಅಕ್ರಮ ಸಂಬಂಧಕ್ಕಾಗಿ ಒಬ್ಬ ಅಮಾಯಕನನ್ನ ಈ ಕೊಲೆಗಾರರು ಕೊಂದು ಮುಗಿಸಿದ್ರು. ಇನ್ನು ಇವರು ಮಾಡಿದ ಕರ್ಮ 2025ರಲ್ಲಿ ಫಲ ಕೊಟ್ಟಿತ್ತು. ಕಳೆದ ವರ್ಷ ಮೇ 14ರಂದು ಪ್ರವೀಣ್ ಹಾಗೂ ಅವನ ಸ್ನೇಹಿತ ಶಾರುಖ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಇತ್ತ ಚೇತನ್ ಹೆಂಡತಿ ಅನಿತಾ ಮೀನಾ ಹಾಗೂ ಇಂಜೆಕ್ಷನ್ ಸಪ್ಲೈ ಮಾಡಿದ್ದ ಸಂತೋಷ್ ನಿರ್ಮಲ್ಗೆ 14 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಆದ್ರೆ ಅನಿತಾಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಚೇತನ್ ಪೋಷಕರು ಇವತ್ತಿಗೂ ಹೋರಾಟವನ್ನ ಮುಂದುವರೆಸಿದ್ದಾರೆ. ಸದ್ಯ ಮಾಡಿದ ತಪ್ಪಿಗೆ 4 ಅಪರಾಧಿಗಳು ಜೈಲು ಪಾಲಾಗಿದ್ದು, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.